4 ಚುನಾವಣೆ ಮಾಡಿದ್ದಾರೆ. ನಮಗೆ ದುಃಖ ಆಗ್ತಾ ಇತ್ತು. ಜವರೇಗೌಡರು ಹೇಳಿದ್ರು 2013ರಲ್ಲಿ ನೀವು ಇಲ್ಲಿ ಚುನಾವಣೆ ನಿಂತಿದ್ರೆ ನೀವಾದ್ರೂ ಗೆಲ್ತಾ ಇದ್ರಿ, ಇಲ್ಲ ನಾನಾದ್ರೂ ಗೆಲ್ತಿದ್ದೆ ಅಂತ ಹೇಳಿ. ಗೆಲ್ಲೋದಕ್ಕೆ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ವಿ. ದುಡ್ಡು ಹೆಣ್ಮತ್ತೇಗೌಡರು ಜವರೇಗೌಡರದ್ದು ಖರ್ಚಾಯಿತು. ಆದ್ರೆ ಈ ಚುನಾವಣೆಯಲ್ಲಿ ಅವರ ಪರಿಶ್ರಮವನ್ನು ನೋಡಿ ಕಳೆದ ಹಲವಾರು ವರ್ಷದಿಂದ ಜೆಡಿಎಸ್ಗೆ ಅವರು ಕಷ್ಟಪಟ್ಟಿದ್ದನ್ನು ನೋಡಿ ಈ ಬಾರಿ ದೇವೇಗೌಡರು ಮತ್ತು ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ದಮಕ ಸಿಕ್ಕಿದೆ. 3,000 ವೋಟ್ ಬಂದಿದ್ರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಕಾರಣ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ. ನಿಮ್ಗೆ ನಾವು ಏನು ಕೊಟ್ಟು ಬಿಟ್ಟು ಗೊತ್ತಿಲ್ಲ, ಎಲ್ಲರಿಗೆ ನಾವು ಕೊಡಕ್ಕಾಗಿಲ್ಲ, ನಿಮ್ಗೂ ಗೊತ್ತಿದೆ. ನಿಮ್ಮ ಕಿಸೆಯಿಂದ ಖರ್ಚು ಮಾಡ್ಕೊಟ್ರಿ, ನೀವೇ ಊಟ ಹಾಕಿದ್ರಿ, ನೀವೇ ಕಾಫಿ ತಿಂಡಿ ಕೊಡಿಸಿದ್ರಿ, ನೀವೇ ಪ್ರಚಾರ ಮಾಡಿದ್ರಿ, ನೀವೇ ಮನೆ ಮನೆ ಹೋದ್ರಿ, ನೀವೇ ಓಟಿನ ಬೂತಿಗೆ ಕರ್ಕೊಂಡು ಬಂದು ಓಟ್ ಹಾಕಿಸಿದ ಪರಿಣಾಮವಾಗಿ ಬಂದು ನಾನು ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ಶ್ರೇಯಸ್ಸು ಏನಿದ್ರು ಕೂಡ ಅದು ನಿಮ್ಗೆ ಸಲ್ಲಬೇಕನ್ನುವಂಥದ್ದನ್ನು ಶಿರವಾಗಿ ನಾನು ಹೇಳ್ತಾ ಇದ್ದೀನಿ. ದುಡ್ಡು ತಿಂದು ನಾಳೆ ನೀರು ಬರದೇ ಇದ್ರೆ ಕೆಟ್ಟ ಹೆಸರು ಬರುವುದು ಕೇಂದ್ರ ಸರ್ಕಾರಕ್ಕೆ. ಯಾಕಂದ್ರೆ ಇದು ಜಲ್ ಜೀವನ್ ಮಿಷನ್, ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್. ಪ್ರಧಾನಿಯವರ ಅಪೇಕ್ಷೆ ಇದೆ, ಯಾರಿಗೆ ಇನ್ನೂ ಕುಡಿಯುವ ನೀರು ಹೋಗಿಲ್ಲ ಅವರಿಗೆ ಟ್ಯಾಪ್ಡ್ ವಾಟರ್ ಅನ್ನ, ನಲ್ಲಿ ಮೂಲಕ ನೀರನ್ನ ಇಡೀ ದೇಶದಲ್ಲಿ ಕೊಡಬೇಕು. ಕೇವಲ ಯಶವಂತಪುರ ಸೋಮಶೇಖರದಲ್ಲ, ಇಡೀ ದೇಶದಲ್ಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ, ಯಾವುದೇ MLA ಇರಲಿ, ಭಾರತೀಯ ಜನತಾ ಪಾರ್ಟಿಗೆ ಒಂದೇ ಒಂದು MLA, ಒಂದೇ ಒಂದು MP ಇಲ್ಲದಂತ ರಾಜ್ಯ ಸೇರಿ ಎಲ್ಲ ಮನೆಗಳಿಗೆ ಕೂಡ ಟ್ಯಾಪ್ಡ್ ನೀರನ್ನ, ನಲ್ಲಿ ಮೂಲಕ ನೀರನ್ನ ಕೊಡುವಂಥದ್ದು ನರೇಂದ್ರ ಮೋದಿ ಅವರ ಕನಸಿದೆ. ಆ ಕನಸನ್ನ ನನಸು ಮಾಡುವಂತ ದಿಕ್ಕಿನಲ್ಲಿ ಇವತ್ತು ಯಶವಂತಪುರದಲ್ಲಿ ಕೂಡ ಕೆಲಸ ನಡೀತಾ ಇದೆ ಬಂಧುಗಳೇ. ಅದಕ್ಕಾದ ವಿಶ್ವಾಸ, ಈ ವಿಶ್ವಾಸವನ್ನ ಉಳಿಸಿಕೊಂಡು ಹಾಗೆ ಹೋಗೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ಅಭಿನಂದನೆಗಳು, ಮತ್ತೊಂದು ಸಾರಿ ಧನ್ಯವಾದಗಳು. ನಿಮ್ಮ ಆಶೀರ್ವಾದಕ್ಕೆ ನಾನು ಮತ್ತೊಂದು ಸಾರಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸಾಕ್ಷಿಗೆ ಇದೆ, ಚೌಕಿ ಸಾಕ್ಷಿ. ಇದು ಬಿಟ್ಟಿರ್ತಕ್ಕಂಥ ಜಾಗ ಅಂತಿಮ ಸೂಚನೆ ಹೊರಗಿಟ್ಟಿರ್ತಕ್ಕಂಥ ಜಾಗ ಇದು. ಈ ಚೌಟ್ರಿ ಈ 3 ಪುರುಷ ಮಾಡ್ಕೊತಿದ್ದಾರೆ. ಏನ್ ಸ್ವಾಮಿ ವಿಶೇಷ ಮಾಡಿದ್ರ, ಅನ್ನಾಮೃತ ಮಾಡಿದ್ರ, ನಿಧನ ಮಾಡಿದ್ರ, ಪಂಚಮಿ ಸಿಗ್ತೈದಲ್ಲಿ ವಿಶೇಷ ಪರ್ದಾಯ ಕ್ಷೇತ್ರದಲ್ಲಿ 740 ಎಕರೆಗೆ ಪ್ರಿಮರಿ ನೋಟಿಫಿಕೇಶನ್ ಮಾಡ್ತೀರಾ, 500 ಎಕರೆಗೆ ಕೊಯ್ಲೋ ನೋಟಿಫಿಕೇಶನ್ ಮಾಡ್ತೀರಾ. ಇನ್ನು 550 ಎಕರೆ ಬಿಟ್ಕೊಟ್ರಲ್ಲ, ಆ 550 ಎಕರೆ ತಗೊಳ್ತಾ ಇದ್ದೀರಾ ನೀವು. ಏನಕ್ಕೆ ಈ ಭಾಗದ ಜನ ಬಿಜೆಪಿ ಜೆಡಿಎಸ್ ಬೆಂಬಲಿಸ್ತಾ ಇದ್ದಾರೆ, ಹಿಂಗಾದ್ರೂ ಉಳಿಸ್ಬೇಕು ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೀರಾ. ಇದು ಸಫಲವಾಗೋದಿಲ್ಲ. ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಏನು ನಿಂಪಿಟ್ಟವನೇ